ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಟೈಮ್ ಒಂದು ಅಂದಾಜು 4:15 ಆಗಿದೆ. ಸೊ ನಾನು 3:30ಗೆ ಎದ್ದು ನಮ್ಮ ಅಜ್ಜಿ ಎಲ್ಲ ಕ್ಲೀನ್ ಮಾಡಿಕೊಟ್ರು. ನಾನು ಬಾಗಿಲೆಲ್ಲ ತೊಳೆದ್ಬಿಟ್ಟು ಇವಾಗ ಸ್ನಾನ ಮಾಡಿಕೊಂಡು ಇವಾಗ ಪೂಜೆಗೆ ಹೋಗಬೇಕು. ಸೊ ಇವತ್ತು ಮೊದಲನೇ 16 ಸೋಮವಾರದ ವ್ರತ ಮಾಡೋಣ. ಸೊ ಫಸ್ಟು ಲಿಂಗ ಮಾಡ್ಕೊಬೇಕು. ಸೊ ನಾನು ಮರ್ತೋದೆ, ತಣ್ಣೀರು ಸ್ನಾನ ಮಾಡ್ಬೇಕು. ಯಾರ್ಯಾರು ವ್ರತ ಮಾಡ್ತಿರೋ ಅವರು ತಣ್ಣೀರು ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಯಲ್ಲಿ ಬರಬೇಕು. ಪ್ರಸಾದ ನಮ್ಮಮ್ಮ ಮಾಡಿಕೊಡ್ತಾರೆ, ಅವರು ಸ್ನಾನ ಮಾಡ್ಕೊಂಡು ಬಂದು ಸೂರ್ಯ ಹುಟ್ಟೋಕ್ಕೂ ಮುಂಚೆ ಎಲ್ಲ ಪೂಜೆ ಆಗಿರಬೇಕು. ಸೊ ಇವಾಗ ನಾನು ಸ್ನಾನ ಎಲ್ಲ ಮಾಡಿ ನಾನು ರೆಡಿ ಆಗಿದ್ದೀನಿ. ಇವಾಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫೈ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ನಾನು ನಿನ್ನೆ ರಾತ್ರಿನೇ ಎಲ್ಲ ಮಾಡಿ ದೇವ್ರ ಸಾಮಾನೆಲ್ಲ ನಮ್ಮಮ್ಮ ತೊಳ್ಕೊಟ್ಟು ನನ್ನೆಲ್ಲ ದೇವ್ರ ಮನೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಬೆಳಗ್ಗೆಗೆ ಪೂಜೆಗೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಹಾಗೂ ಸ್ವಲ್ಪ ಲೇಟೇ ಆಯಿತು ಇವತ್ತು ಪೂಜೆ ಮಾಡಿದ್ದು. ಅದಕ್ಕೆ ನೆನ್ನೆ ರಾತ್ರಿನೇ ಎಲ್ಲ ಆಲ್ಮೋಸ್ಟ್ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ಹೆಲ್ಪ್ ಆಯಿತು. ಅಂದರೆ ಆಫೀಸ್ಗೆಲ್ಲ ಹೋಗೋದಕ್ಕೂ ಸರಿ ಹೋಯಿತು. ಗ್ಲಾಸ್ ತಗೊಂಡೋಗು ಎಳ್ನೀರಿಗೆ. ಸೊ ಆಲ್ಮೋಸ್ಟ್ ಮುಗೀತು ಪೂಜೆ. ಅಂದರೆ 3:30ಗೆ ಸ್ಟಾರ್ಟ್ ಮಾಡಿದ್ದು ನಾವು. 6:30 ಎಲ್ಲ ಕತೆ ಎಲ್ಲ ಓದಿ ಕಂಪ್ಲೀಟ್ ಪೂಜೆ ಮುಗಿಯೋಷ್ಟೊತ್ತಿಗೆ 6:30 ಆಗೋಗಿತ್ತು. ಕೆಲವೊಂದು ಕ್ಲಿಪ್ಪಿಂಗ್ಸ್ ಹಾಕಿಲ್ಲ ನಾನು, ಅಂದರೆ ಅಭಿಷೇಕ ಮಾಡೋದು ಅದೆಲ್ಲ ಹಾಕಿಲ್ಲ, ಡೀಟೇಲಾಗಿ ಏನು ಹಾಕಿಲ್ಲ. ನಾರ್ಮಲ್ ಅಂದರೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡು ಎಡಿಟ್ ಮಾಡಿ ಹಾಕಿದ್ದೀನಿ. ತುಂಬ ಅಂದರೆ ಒಂದು 5ಗೆಲ್ಲ ಆಗೋಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ 6:30 ಆಯಿತು. ರಾತ್ರಿಯೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದರಿಂದ ಸ್ವಲ್ಪ ಅಂದರೆ ಈಸಿ ಆಯಿತು. ಇಲ್ಲಾಂದರೆ ಇನ್ನೂ ಲೇಟ್ ಆಗ್ತಾಯಿತ್ತು ಅಂತ ಅನಿಸುತ್ತೆ. ಸೊ ಇದು 16 ಸೋಮವಾರದ ಮೊದಲನೇ ಸೋಮವಾರದ ವ್ರತ. ಅಂದರೆ ಬೆಳಗಿನ ಪೂಜೆ ಮುಗ್ದಿದೆ. ಸೊ ನೆಕ್ಸ್ಟು ಸಂಜೆ ಅಂದರೆ ಕೆಲಸದಿಂದ ಬಂದಾದಮೇಲೆ ಮತ್ತೆ ಸ್ನಾನ ಮಾಡಿ ದೀಪ ಹಚ್ಚಬೇಕು. ಸೊ ಇವತ್ತು ಕಂಪ್ಲೀಟ್ ಉಪವಾಸ ಇರಬೇಕು ನಾನು.
ಅದೇನು ಪೂಜೆ ಮಾಡಿ ನೈವೇದ್ಯಕ್ಕೆ ಇಟ್ಟಿರ್ತೀನಲ್ಲ ಅದನ್ನಷ್ಟೇ ತಿನ್ನಬೇಕು ಸಂಜೆ. ಸೊ ಸಂಜೆ ಬಂದು ಮತ್ತೆ ಪೂಜೆ ಮಾಡಬೇಕು. ಇದು ಬೆಳಗಿನ ಪೂಜೆ ಈ ಥರ ಮಾಡಿದ್ದೀನಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್.